ಅದನ್ನ ನಾನು ಏನ್ ಮಾಡಿದ್ದೀನಿ, ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ಅಂತ ನಾನು ಯಾವಾಗಲೂ ಕರಿತಾ ಇದ್ದದ್ದು ಆರ್ ಎಸ್ ಎಸ್ ಅಂತಲೇ. ಏನಪ್ಪ ಆರ್ ಎಸ್ ಎಸ್ನವರು ಯಾವ ಬಂದಿರಪ್ಪ ಅಂತ ಹಿಂಗೆ ಮಾತಾಡಿದ್ರು ವೇದವ್ಯಾಸ ಕಾಮತ್ ಅವ್ರನ್ನ. ಏನಪ್ಪ ಆರ್ ಎಸ್ ಎಸ್ ಬಂದಿರಲ್ಲಪ್ಪ ಅಂತ ಹಿಂಗೆ ತಮಾಷೆ ಮಾತಾಡಿದ್ರು. ಆಗಲೂ ಅವ್ನು ಕುಣಿತಾ ಇದ್ದ ತಕ್ಕನೆ. ಆರ್ ಎಸ್ ಎಸ್ ಏನಪ್ಪ ನೀನು ಹಿಂಗೆಲ್ಲ ಕುಣಿದ್ರೆ ಇವರು ಕಾನೂನು ಚೌಕಟ್ಟೆಲ್ಲನ್ನು ಬಿಟ್ಟು ಇದು ಆರ್ ಎಸ್ ಎಸ್ ಕೆಟ್ಟದಾಗಲ್ವಾ, ಆರ್ ಎಸ್ ಎಸ್ ಕೆಟ್ಟದ್ದು ಬರಲ್ವಾ, ರಾಜ್ಯ ಜನ ನೋಡ್ತಾ ಇಲ್ವಾ ಇದ ಅಂತ ಹೇಳಿದೀನಿ. ಅದೇನು ತಪ್ಪು? ಆರ್ ಎಸ್ ಎಸ್ ನೇನು ಅಂಥವ್ರು ಇಂಥವ್ರು ಅಂತ ಬೈದಿನ? ಮನುಷ್ಯ ಕೆಟ್ಟದ್ದು ಮಾಡಿದ್ರಿಂದ ಅವ್ನಿಗೆ ಹೇಳಿದೀನಿ. ಅವನು ಯಾಕೆ ನನ್ನ ಬಗ್ಗೆ ಅಷ್ಟೊಂದು ದ್ವೇಷ? ಇಲ್ಲ ನಾನು ಅದು ತೆಗೆದು ನೋಡಿ, ಆರ್ ಎಸ್ ಎಸ್ ವಿರುದ್ಧ ನಾನು ಮಾತಾಡಿಲ್ಲ. ಆ ಮನುಷ್ಯನ ಮೇಲೆ ಒಬ್ಬನೇ. ಅಲ್ಲಿ ಒಂದು 30-40 ಜನ ಇದ್ರು. ಅಶೋಕಣ್ಣ ಹೇಳಿ ಕಳಿಸ್ತಿದ್ದ, ಇವ್ರು ಕುಣಿತಿದ್ರು. ಬಟ್ ಇನ್ಯಾರನ್ನು ನಾನೇನು ಇದು ಮಾಡಿಲ್ಲ. ಯಾರು ನನ್ನನ್ನು ಹಿಂಗ್ ಕೂಗ್ತಿದ್ರು, ಯಾರು ನನ್ನ ಬಗ್ಗೆ ಕುಣಿತಿದ್ರು, ಯಾರು ಬೈತಿದ್ರು, ಅವ್ರು 2 ಜನ ನಾನು ನೇಮ್ ಮಾಡಿದ್ರು. ಒಂದು ಸಲಗಾರು, ಮತ್ತೊಬ್ರು ವೇದಾಂತ ವೇದಾಂತ ಕಾಮತ್. ಅವರನ್ನೇ ಟಾರ್ಗೆಟ್ ಮಾಡೋದ್ರ ಹಿಂದೆ ಏನಾದ್ರು ಕಾರಣ ಇದೆಯಾ? ಏನು ಇದೆ ಅಂತ ಕಾಣಿಸುತ್ತೆ. ಕಾಣದ ಕೈಗಳು ಎಲ್ಲೇ ಕೆಲಸ ಮಾಡ್ತಾ ಇದಾವೆ. ಏನೋ ಕಾರಣ ಇದೆ. ಇಲ್ಲ ಅಂದ್ರೆ ಯಾರನ್ನು ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ವಿಧಾನಸಭೆಯಲ್ಲಿ ಅವನು ಭಾಷಣ ಮಾಡುವಾಗ ಅವನ ಹೆಸರನ್ನ ಹಿಡಿದು ಪ್ರಸ್ತಾಪ ಮಾಡಲ್ಲ. ನಾನು 20 ವರ್ಷದಿಂದ ಸದನದಲ್ಲಿದ್ದೀನಿ. ಇಸ್ ದಿ ಫಸ್ಟ್ ಟೈಮ್ ಸದನದಲ್ಲಿಗೆ ಯಾರನ್ನಾರು ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹೆಸರಿಡಿದು ಕೂಗಿ ಕುಣಿತಕ್ಕಂಥದ್ದು ಇತಿಹಾಸ ಯಾವ್ದಾರ ಇದ್ರು ತೋರಿಸ್ಲಿ, ಇದೆ ಫಸ್ಟ್ ಟೈಮ್. ಯಾತಕ್ಕೆ ಹಿಂಗ್ ಮಾಡ್ತಾ ಇದಾರೆ ಇವರು? ಇದಕ್ಕೆ ನ್ಯಾಯ ಬೇಕಲ್ಲ. ಇದಕ್ಕೆ ನಾನು ಮಾತಾಡಿರೋದು ತೀರಾ ಏನಾದ್ರು ಈ ರಾಜ್ಯದ ಜನಕ್ಕೆ ಇದಾಗಿದ್ರೆ ನಾನು ಇತ್ತಗತ್ತೀನಿ, ಅದು ಬೇರೆ ಪ್ರಶ್ನೆ. ನಾನು ಚರ್ಚ್ಗಿರ್ಲಿ ಅಂತಲೇ ಬಿಟ್ಟಿದ್ದೀನಿ. ಆಮೇಲೆ ನಾನು ನನ್ನ ಇದನ್ನ ನಾನು ಹೇಳ್ತೀನಿ, ನಿರ್ಧಾರನ. ನೀವು ಈಗ ಇಂಥ ಒಂದು ಯಾತಕ್ಕೋಸ್ಕರ ನನ್ನ ಮೇಲೆ ಕೂಗ್ತೀರಿ? 133 ಜನ ಶಾಸಕರು ಎಲ್ಲರೂ ಕೂತಿದ್ದಾರೆ. ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಅವ್ರೆಲ್ಲರ ಮೇಲೆ ಇಲ್ಲ, ನನ್ನ ಪಕ್ಷದವರು ಎಲ್ಲ ಇದಾಕಿಡಿದ್ರು. ಏನು ಹೆಡ್ಫೋನ್ ಹಾಕಿಡಿದ್ರು, ಎಲ್ಲ ಪೂರ ಹೆಡ್ಫೋನ್ ಹಾಕೊಂಡಿದ್ರು. ಅವ್ರಿಗೂ ಮೆಸೇಜ್ ಕನ್ವೆ ಆಗಿಲ್ಲ. ನಾನೇನಂದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ಊಟಕ್ಕೆ ಬಿಟ್ಟ ಮೇಲೆ ಹೋಗಿ ಆ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿರೋದು ನಾನೇನು ಬೈದಿದ್ದೀನಿ ಅಂತ. ನಾನು ಬೈದದ್ದು ಗೊತ್ತಾಯ್ತು, ಅವ್ರು ಬೈದದ್ದು ಈ ಸಮಾಜಕ್ಕೆ ಗೊತ್ತಾಗಲಿಲ್ಲ, ಈ ಸಾರ್ವಜನಿಕರಿಗೆ, ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಲಿಲ್ಲ. ನನಗೆ ಯಾಕೆ ಡ್ಯಾಮೇಜ್ ಆಗುತ್ತೆ ಅಂತ ನೀವು ಹೇಳ್ಬೇಕಪ್ಪ. ನನಗೆ ಯಾಕೆ ಡ್ಯಾಮೇಜ್ ಅನ್ಸುತ್ತೆ? ಅವ್ರು ಪ್ರಚೋದನೆ ಮಾಡ್ದಲೇ ನಾನೇ ಏಕಾಏಕಿ ಅವ್ರನ್ನ ಬೈದಿದ್ರೆ ನನಗೆ ಡ್ಯಾಮೇಜು. ಅವ್ರು ಪ್ರಚೋದನೆ ಮಾಡಿ ನೀವೇ ನೋಡಿದ್ರಲ್ಲ ಈಗ ಅಲ್ಲಿ ಅವ್ರು ಹೆಂಗ್ ಕೂಗ್ತಾರೆ, ಏನ್ ಆಡ್ತಾರೆ, ಹೆಂಗ್ ಕುಣಿತಾರೆ ಅಂತ. ಆವಾಗ ನಾನು ಮಾತಾಡಿದ್ದೇನು ಅವ್ರು ಕೂಗ್ಬೋದಾ? ಹಂಗ ನೀವು ಅವ್ರಿಗೆ ಹೇಳಿ, ಬಿಜೆಪಿಯರಿಗೆ ಸದನದಲ್ಲಿ ಅದು ಧರಣಿಲಿದ್ದಾಗ ಹೆಂಗ್ ನಡ್ಕೋಬೇಕು, ಒಬ್ಬ ಭಾಷಣ ಮಾಡೋದನ್ನ ವಿರುದ್ಧ ಯಾಕೆ ಕೂಗ್ತೀರಿ ಅಂತ ನೀವು ಅವ್ರಿಗೆ ಬುದ್ಧಿ ಹೇಳಿ ಸ್ವಾಮಿ, ಮಾಧ್ಯಮದವರು. ನನಗೆ ಯಾಕೆ ಡ್ಯಾಮೇಜ್ ಆಗುತ್ತೆ? ಮತ್ತೆ ಯಾಕೆ ಅಂದ್ರೆ ಅವರು ಇತ್ತಿದ್ದಾರೆ, ನಾನು ಮಾತಾಡ್ತಾ ಇರೋದು ಕೇಳಿರ್ಬೇಕು, ನಕ್ಕರೆ. ಅವ್ರು ಕೂಗೋದಕ್ಕೂ ನಾವು ಕೂಗೋದಕ್ಕೂ ಇಬ್ಬರದಕ್ಕೂ ಇದು ಒಂಥರ ಇದ್ ನಡೀತಾ ಐತಿ ಅಂತ ನಕ್ಕರ್ಬಹುದು. ಇದೆಲ್ಲ ಆದ್ಮೇಲೆ ನಿಮ್ಮ ಲೀಡರ್ಗಳ ಕರೆಸಿ ಮಾತಾಡಿದ್ರ ಸಿಎಂ ಡಿಸಿಎಂ ಸರ್? ಈಗ ಅಲ್ಲೇ ಡಿಸಿಎಂ ಅವರಿದ್ರು, ಸಿಎಂ ಅವರಿದ್ರು ನಡೆದಾಗ ಎಲ್ಲ ಅವರು ತಿಳ್ಕೊಂಡಿರ್ತಾರೆ, ಎಲ್ಲ ಇದಾಗಿದೆ. ಈಗ ಬಿಜೆಪಿಯವರು ಶಿವಲಿಂಗೇಗೌಡನ್ನ ಏನೋ ಟಾರ್ಗೆಟ್ ಮಾಡಿದ್ದಾರೆ, ಬಿಜೆಪಿ ಜೆಡಿಎಸ್ನವರು ಅಂತ ತಿಳ್ಕೊಂಡಿದ್ದಾರೆ. ಇರಬಹುದು. ಜೆಡಿಎಸ್ನವರು ಕೂಗ್ತಿದ್ರು, ಜೆಡಿಎಸ್ನವರು ಜೈ ಜೈ ಅಂತಿದ್ರು. ಅವ್ರು ಏನು ಹೆಸರು ಹಿಡಿದು ಹೇಳ್ತಿರಲ್ಲ, ಜೈ ಜೈ ಅಂತಿದ್ರು. ಅವ್ರು ಹೇಳ್ಕೊಡ್ತಿದ್ರು. ಇವೆಲ್ಲ ಅವ್ರಿಗೆ ಹೊರಡ್ ಗೊತ್ತಿಲ್ಲ. ಇದೆಂಥದ್ದು ರಾಗಿ ಕಳ್ಳ, ಅದೆಂಥದ್ದು ಕೊಬ್ಬರಿ ಕಳ್ಳ, ಅದೆಂಥದ್ದು ಕಳ್ಳ ಅಂತ ಹೇಳಿ ಹೇಳ್ಕೊಟ್ರು. ಅವರೇ ಇರ್ಬೇಕಲ್ಲಿ. ಅದು ಕೇಳ್ತಾ ಇರಲ್ಲ ನಮಗೆ. ಅವ್ರು ಕೂಗ್ತಾ ಇದ್ರು. ಕೂಗೋರ್ದು ಮಾತ್ರ ಕೇಳತ್ತೆ ನಮಗೆ.
ಇನ್ನೂ ನಾನು ಮುಕ್ಕಾಲು ಭಾಗ ಕೇಳಿಸ್ಕೊಂಡಿಲ್ಲ, ಒಂದು 10% ಕೇಳಿಸ್ಕೊಂಡೆ, ತಡೆಯೋಕ್ಕಾಗಲಿಲ್ಲ. ನಾನು ಮಾತಾಡಿದೆ. ನಾನು ಆಡು ಭಾಷೆನಲ್ಲಿ ಈ ಹಳ್ಳಿ ಕಡೆ ಯಾರಾದರೂ ಕೆಟ್ಟವರಿದ್ದರೆ ಕೆಟ್ಟದಾಗಿ ಹೆಂಗೆ ಮಾತಾಡ್ತಾರೆ, ಅದು ಕೆಟ್ಟ ಭಾಷೆನೋ ಒಳ್ಳೆ ಭಾಷೆನೋ ನನಗೆ ಗೊತ್ತಿಲ್ಲ, ಮಾತಾಡಿದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.